ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವ ನಿಧಿ ರಿಲೇಟೆಡ್ 2 ಲೇಟೆಸ್ಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು, ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಲ್ವಾ, ಅದು ಇನ್ನು ಮುಂದೆ 3 ತಿಂಗಳಿಗೆ ಒಮ್ಮೆ ಕೊಡೋದು. ಜೊತೆಗೆ ಸರ್ಕಾರದಿಂದ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬಂದಿದೆಯಾ ಅನ್ನೋದು, ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ನು ಯುವ ನಿಧಿ ಬಗ್ಗೆ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತೇ ಇರೋದು. ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ನ ಪ್ರತಿ ತಿಂಗಳು ಕೊಡಲೇಬೇಕು. ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ವಿಡಿಯೋ ನೋಡ್ತಿರೋ ತುಂಬ ಜನಕ್ಕೆ 90% ಜನಕ್ಕೆ ಗೊತ್ತಿರುತ್ತೆ, ಬಟ್ 10% ಜನಕ್ಕೆ ಗೊತ್ತಿರೋದಿಲ್ಲ. ಮತ್ತೆ ಮೊದಲನೇ ಬಾರಿ ಅಪ್ಲಿಕೇಶನ್ ಹಾಕಿದವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಅದರಲ್ಲಿ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು, ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನು ಅಂತ. ಸೊ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ಗೊತ್ತಿರೋರು ಆಲ್ರೆಡಿ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಏನಪ್ಪ ಅಂದರೆ, ನೀವು ಯುವ ನಿಧಿ ಅಪ್ಲಿಕೇಶನ್ ಹಾಕ್ತೀರಾ, ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಅಮೌಂಟ್ ಬರುತ್ತೆ. ನಿಮಗೆ ಅಮೌಂಟ್ ಬಂದಮೇಲೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಅಂತ ಕೊಡಬೇಕು. ಅದು ಏನಕ್ಕೆ ಅಂದರೆ, ನೀವು ಎಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ, ಜೊತೆಗೆ ನೀವು ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಸ್ವಯಂ ಘೋಷಣೆನ ಮಾಡಬೇಕು. ನೀವು ಅದನ್ನು ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಅಮೌಂಟು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಏನಪ್ಪ ಅಂದರೆ, ಅದನ್ನು ನೀವು 1 ತಿಂಗಳು ಮಿಸ್ ಮಾಡದೆ ಪ್ರತಿ ತಿಂಗಳು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು, ಹೌದಲ್ವಾ? ಈಗ ಆ ಯೋಜನೆನ ಏನಿದೆ, ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ 3 ತಿಂಗಳಿಗೆ ಒಂದ್ಸಲ ಕೊಡೋ ರೀತಿ ಮಾಡ್ತಿದಾರಂತೆ. ಹಾಗಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ. ಇದು ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಕ್ಲಿಪ್ಪು. ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಈಗಾಗಲೇ ನಾನು ಹೇಳಿದೆ ಅಲ್ವಾ, ಪ್ರತಿ ತಿಂಗಳು ನೀವು ಅನ್ಎಂಪ್ಲಾಯಿ ಆಗಿದ್ದೀನಿ, ಕೆಲಸ ಮಾಡ್ತಿಲ್ಲ ಅನ್ನೋ ಸೆಲ್ಫ್ ಡಿಕ್ಲರೇಷನ್ ಕೊಡಲೇಬೇಕು. ಇದನ್ನು ಕೊಟ್ಟರೆ ಮಾತ್ರ ನಿಮಗೆ DBT ಮುಖಾಂತರ ಹಣ ಬರುತ್ತೆ. ಸೆಲ್ಫ್ ಡಿಕ್ಲರೇಷನ್ನ ಕಡ್ಡಾಯ ಮಾಡಿದ್ದಾರೆ, ಪ್ರತಿ ತಿಂಗಳು ನೀವು ಕೊಡಲೇಬೇಕು. 1 ತಿಂಗಳು ಮಿಸ್ ಆಯಿತು ಅಂದರೆ ಆ ಮಂತ್ ಅಮೌಂಟ್ ನಿಮಗೆ ಬರೋದಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಆದರೆ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾಗ ಸಾಫ್ಟ್ವೇರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮತ್ತು DBT ಮುಖಾಂತರ ನಿಮಗೆ ಅಮೌಂಟ್ ಬರೋದಕ್ಕೂ ಕೂಡ ಲೇಟ್ ಆಗುತ್ತಂತೆ. ಸೊ ಈ ರೀಸನ್ಸ್ಗಳಿಂದ ಇನ್ನು ಮುಂದೆ 2 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಥರ ಮಾಡಿ ಅನ್ನೋದ್ರ ಬಗ್ಗೆ ಡಾಕ್ಟರ್ ಶರವಣ ಪ್ರಕಾಶ್ ಪಾಟೀಲ್ ಅನ್ನೋರು ತಿಳಿಸಿದಾರಂತೆ. ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ವರದಿ ನೀಡಿ ನಮಗೆ 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡೋದ್ರ ಬಗ್ಗೆ ಅಂತ ತಿಳಿಸಿದಾರಂತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಬೆಟರ್ ಇರುತ್ತಾ, ಅಥವಾ 3 ತಿಂಗಳಿಗೆ ಒಂದ್ಸಲ ಕೊಡೋದು ಬೆಟರ್ ಇರುತ್ತಾ ಅನ್ನೋದನ್ನ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಈಗ ಏನಿದೆ ಅಂದರೆ, ಇದನ್ನ ಪರಿಶೀಲನೆ ಮಾಡಿ ವರದಿ ನೀಡೋದಕ್ಕೆ ಸೂಚಿಸಿದ್ದಾರೆ. ಬಟ್ 3 ತಿಂಗಳಿಗೆ ಒಂದ್ಸಲ ನೀವು ಕೊಡಬೇಕು ಅನ್ನೋದು ಇನ್ನೂ ಅಧಿಕೃತವಾಗಿ ಜಾರಿ ಆಗಿಲ್ಲ. ಕೇವಲ ಇದು ಇನ್ನು ಪರಿಶೀಲನೆ ಮಾಡಿ ವರದಿ ಮಾಡೋಕ್ಕೆ ತಿಳಿಸಿದ್ದಾರೆ ಅಷ್ಟೇ. ನೀವು ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಏನು ಕೊಡ್ತಾ ಇದ್ದೀರಾ ಅದನ್ನ ಕೊಟ್ಕೊಂಡು ಹೋಗಿ. ನೆಕ್ಸ್ಟ್ ಬಂದು ಗೌರ್ಮೆಂಟಿಂದ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬಂದಿದ್ಯಾ ಅಂತ ಒಂದು ಪ್ರಶ್ನೆ. ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋರಿಗೆ ವಾಟ್ಸಪ್ಪಲ್ಲಿ ಈ ಥರ ಮೆಸೇಜ್ ಬಂದಿದೆ. ಡಿಯರ್ ಅಪ್ಲಿಕೆಂಟ್ಸ್, ಟು ರಿಸೀವ್ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಅಂಡರ್ ಯುವ ನಿಧಿ ಫಾರ್ ದಿ ಮಂತ್ ಆಫ್ ಆಗಸ್ಟ್ 2024, ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಬಿಫೋರ್ 25/8/2024 ಅಂತ. ಅಂದರೆ ನೀವು ನಿರುದ್ಯೋಗ ಭತ್ಯೆ ಯುವ ನಿಧಿ 3,000 ರೂಪಾಯಿ ಅಮೌಂಟ್ನ ಪಡ್ಕೋಬೇಕು ಅಂದರೆ ಆಗಸ್ಟ್ 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ ಅಂತ ಪ್ರತಿಯೊಬ್ಬರಿಗೂ ಮೆಸೇಜ್ ಬಂದಿದೆ. ನಿಮ್ಗೇನಾದರೂ ಮೆಸೇಜ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮೆಸೇಜ್ ಬಂದಿದೆ ಅಂತ. ಈ ಮೆಸೇಜಿನ ಅರ್ಥ ಇಷ್ಟೇ, ಸೆಲ್ಫ್ ಡಿಕ್ಲರೇಷನ್ ಯಾರು ಕೊಟ್ಟಿಲ್ವೋ ಅವರು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೊಳ್ಳಿ. ಆಗಸ್ಟ್ 1ನೇ ತಾರೀಕಿಂದ ಪ್ರತಿ ತಿಂಗಳು ನಿಮಗೆ 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಈ ನಡುವೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿಲ್ಲ ಅಂದರೆ ಕೊಟ್ಕೊಳ್ಳೋದು ಕಂಪಲ್ಸರಿ. ಈಗಾಗಲೇ ನಾನು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀನಿ ಅಂದರೆ ಈ ಮೆಸೇಜನ್ನ ಇಗ್ನೋರ್ ಮಾಡಿ. ಇನ್ನೂ ಯಾರು ಕೊಟ್ಟಿಲ್ವೋ ಅವರು ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. 25ನೇ ತಾರೀಕುವರೆಗೂ ಮಾತ್ರ ನಿಮಗೆ ಟೈಮ್ ಇರುತ್ತೆ. ಮತ್ತು ಇಲ್ಲಿವರೆಗೂ ಯಾರು ನನ್ನ ಯುವ ನಿಧಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ಜಾಯ್ನ್ ಆಗಿ. ಮತ್ತು ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡೋದ್ರ ಮುಖಾಂತರ ಹಾಕಿರಿ. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಇದ್ದಂತಹ 2 ಮಾಹಿತಿ. ಒಂದು 3 ತಿಂಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದ್ರ ಬಗ್ಗೆ, ಮತ್ತೊಂದು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದ್ರ ಬಗ್ಗೆ ಮೆಸೇಜ್ ಬಂದಿತ್ತಲ್ಲ ಅದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೊತೀನಿ. ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.